ಸರ್ಕಾರಿ ನೌಕರರಿಗೆ 2025ರ ಜುಲೈನ ತುಟ್ಟಿ ಭತ್ಯೆ ಘೋಷಣೆ ಸದ್ಯದಲ್ಲೇ ಹೊರಬೀಳಲಿದೆ. ಹೀಗೊಂದು ಅಂಕಿಅಂಶಗಳ ವರದಿ ಹೊರಬಿದ್ದಿದ್ದು ಸುಮಾರು 1 ಕೋಟಿ ನೌಕರರು ಕೂಡ ಕಾತುರದಿಂದ ಈ ಘೋಷಣೆಗೆ ಕಾಯುತ್ತಿದ್ದಾರೆ. ಈ ತುಟ್ಟಿ ಭತ್ಯೆ ಸರ್ಕಾರಿ ನೌಕರರಿಗೆ ಜಾಕ್ಪಾಟ್ ಹೊಡೆದ ಹಾಗೆ. ಏಕೆಂದರೆ ಜುಲೈನಲ್ಲಿ ಘೋಷಣೆಯಾಗುವ ಡಿಎ 7ನೇ ವೇತನ ಆಯೋಗದ ಅಡಿಯಲ್ಲಿ ಘೋಷಣೆಯಾಗುವ ಕೊನೆಯ ತುಟ್ಟಿ ಭತ್ಯೆ ಆಗಲಿದೆ. ಇದು ಕೇಂದ್ರ ಸರ್ಕಾರಿ ನೌಕರರಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರಿ ನೌಕರರಿಗೂ ಮಹತ್ವದಾಗಿದೆ. ಕೇಂದ್ರದ ಮಾದರಿಯಲ್ಲೇ ತುಟ್ಟಿ ಭತ್ಯೆ ಘೋಷಣೆಯನ್ನು ರಾಜ್ಯ ಸರ್ಕಾರವು ಅನುಸರಿಸುವುದರಿಂದ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ ತುಟ್ಟಿ ಭತ್ಯೆ ಬಿಡುಗಡೆಗೆ ನಿರೀಕ್ಷಣೆಯಿಂದ ಕಾಯುತ್ತಿದ್ದಾರೆ. ಹಾಗಾದರೆ ಜುಲೈನಲ್ಲಿ ಎಷ್ಟು % ತುಟ್ಟಿ ಭತ್ಯೆ ಬಿಡುಗಡೆ ಆಗಬಹುದು ಮತ್ತು ಯಾವಾಗ ಘೋಷಣೆ ಆಗಬಹುದು? ಅಂಕಿಅಂಶಗಳ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಇತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಜುಲೈ 2025ರ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಹೆಚ್ಚಳವನ್ನು ಶೀಘ್ರದಲ್ಲೇ ಘೋಷಿಸುವ ನಿರೀಕ್ಷಣೆ ಇದೆ. ಈ ಹೆಚ್ಚಳವು ಜುಲೈನಿಂದ ಜಾರಿಗೆ ಬಂದರೂ ಹಬ್ಬದ ಋತುವಿಗೆ ಸರಿಯಾಗಿ ಅಕ್ಟೋಬರ್ ವೇಳೆಗೆ ಹಣವು ಖಾತೆಗೆ ತಲುಪುತ್ತದೆ. 7ನೇ ವೇತನ ಆಯೋಗದ ಶಿಫಾರಸುಗಳು ಡಿಸೆಂಬರ್ 2025ರಲ್ಲಿ ಮುಕ್ತಾಯಗೊಳ್ಳಲಿದ್ದು 8ನೇ ವೇತನ ಆಯೋಗವು ಜನವರಿ 2026ರಿಂದ ಜಾರಿಗೆ ಬರುವ ನಿರೀಕ್ಷಣೆ ಇದೆ. ಈ ಮುಂಬರುವ ಹೆಚ್ಚಳವು 7ನೇ ವೇತನ ಆಯೋಗದ ಅಡಿಯಲ್ಲಿ ಕೊನೆಯದಾಗಿದ್ದು ಇದು ಜನವರಿ 2016ರಲ್ಲಿ ಜಾರಿಗೆ ಬಂದು ಡಿಸೆಂಬರ್ 2025ರಲ್ಲಿ ಮುಕ್ತಾಯಗೊಳ್ಳುತ್ತದೆ. ಇದು ಸುಮಾರು 33 ಲಕ್ಷ ಉದ್ಯೋಗಿಗಳು ಮತ್ತು 66 ಲಕ್ಷ ಪಿಂಚಣಿದಾರರನ್ನು ಒಳಗೊಳ್ಳುತ್ತದೆ. ಈ ವರ್ಷದ ಮಾರ್ಚ್ನಲ್ಲಿ ಸರ್ಕಾರವು ಮಹತ್ವಪೂರ್ಣ ನಿರ್ಧಾರ ತೆಗೆದುಕೊಂಡಿದ್ದು ಸರ್ಕಾರಿ ನೌಕರರಿಗೆ ನೀಡಲಾಗುವ ಮಾದರಿ ಮುಂಗಡ ಭತ್ಯೆಯನ್ನು 2% ಅಂಕಗಳನ್ನು ಹೆಚ್ಚಿಸಲಾಗಿದೆ. ಇದರಿಂದ ಡಿಎ ಪ್ರಮಾಣವು ಮೂಲ ವೇತನದ 53%ರಿಂದ 55%ಕ್ಕೆ ಏರಿಕೆಯಾಗಿ ಇದು ಡಿಸೆಂಬರ್ 2025ರ ಜನವರಿಯಿಂದ ಅನ್ವಯವಾಗಲಿದೆ. 7ನೇ ವೇತನ ಆಯೋಗವು ಡಿಸೆಂಬರ್ 31, 2025ರಂದು ತನ್ನ ಅವಧಿಯನ್ನು ಪೂರ್ಣಗೊಳಿಸುತ್ತದೆ. ಆದ್ದರಿಂದ ಜುಲೈ ಪರಿಷ್ಕರಣೆಯು ಪ್ರಸ್ತುತ ವೇತನ ಆಯೋಗದ ಕೊನೆಯ ಪರಿಷ್ಕರಣೆಯಾಗಲಿದೆ. 2025ರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ 2ನೇ ಕಂತಿನ ತುಟ್ಟಿ ಭತ್ಯೆಯನ್ನು ಜುಲೈ 1, 2025ರಿಂದ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಆದರೆ ಈ ಘೋಷಣೆ ಸಾಮಾನ್ಯವಾಗಿ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಬರುವ ಸಾಧ್ಯತೆ ಇದೆ. ಈ ಮಧ್ಯೆ ಕೈಗಾರಿಕಾ ಕಾರ್ಮಿಕರ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಂಕ ಏಪ್ರಿಲ್ನಲ್ಲಿ 0.5 ಅಂಕಗಳ ಏರಿಕೆಯನ್ನು ದಾಖಲಿಸಿದ್ದು ಉದ್ಯೋಗಿಗಳಿಗೆ ಉತ್ತಮ ಡಿಎ ಹೆಚ್ಚಳದ ಭರವಸೆಯನ್ನು ನೀಡಿದೆ. ಜನವರಿ 2026ರಿಂದ ಜಾರಿಗೆ ಬರಲಿರುವ 8ನೇ ವೇತನ ಆಯೋಗದ ಮೇಲೆ ಎಲ್ಲರ ಕಣ್ಣುಗಳಿವೆ. ಸರ್ಕಾರ ಇನ್ನೂ ಅದರ ಉಲ್ಲೇಖ ನಿಯಮಗಳನ್ನು ಅಂತಿಮಗೊಳಿಸಿಲ್ಲ ಅಥವಾ ಯಾವುದೇ ಸದಸ್ಯರನ್ನು ನೇಮಿಸಿಲ್ಲ. ಅನುಷ್ಠಾನಕ್ಕೆ ಮುನ್ನ 1.5 ವರ್ಷದಿಂದ 2 ವರ್ಷಗಳ ವಿಳಂಬವಾಗಬಹುದು ಎಂದು ತಜ್ಞರು ಅಂದಾಜಿಸಿದ್ದಾರೆ. ಆದರೆ ಅಂತರದ ಅವಧಿಗೆ ನೌಕರರು ಬಾಕಿಯನ್ನು ಪಡೆಯಬಹುದು. ಆಂಬಿಟ್ ಕ್ಯಾಪಿಟಲ್ ಪ್ರಕಾರ 7ನೇ ವೇತನ ಆಯೋಗ ಮುಗಿಯುವ ಮೊದಲು ಡಿಎ 60%ಕ್ಕೆ ಏರಿದರೆ ಹೊಸ ಚೌಕಟ್ಟಿನ ಅಡಿಯಲ್ಲಿ ಸಂಬಳಗಳು ಸುಮಾರು 14% ಹೆಚ್ಚಾಗಬಹುದು. ಆದರೂ ಇದು ಕಳೆದ 4 ಆಯೋಗಗಳಲ್ಲಿ ಕಂಡುಬರುವ ಗಳಿಕೆಯಲ್ಲಿ ನಿಧಾನಗತಿಯ ಬೆಳವಣಿಗೆಯನ್ನು ತೋರಿಸುತ್ತದೆ. ಒಂದು ಅಂಕಿಅಂಶಗಳ ಪ್ರಕಾರ 3ರಿಂದ 3.5ರಷ್ಟು ಜುಲೈ ತಿಂಗಳ ತುಟ್ಟಿ ಭತ್ಯೆ ಹೆಚ್ಚಳವಾಗುವ ಘೋಷಣೆಯಾಗಬಹುದು. ಯಾವುದಕ್ಕೂ ನೌಕರರು ಇನ್ನೂ ಸ್ವಲ್ಪ ದಿನ ಕಾಯಬೇಕು. ನಿಮ್ಮ ಅನಿಸಿಕೆ ಏನು? ಡಿಎ ಎಷ್ಟು ಏರಿಕೆ ಆಗಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಡಿಎಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.